3.5 ಲಕ್ಷಕ್ಕೆ ಶಾಪಿಂಗ್ ಮಾಡಿದ್ದೀವಿ. 3.5 ಲಕ್ಷಕ್ಕೆ ಅನ್ನ ಮತ್ತು ಚಿಕನ್ ಸಾರು ಮಾಡೋದಕ್ಕೆ. ನಮ್ಮ ಕರೆನ್ಸಿನಲ್ಲಿ ಈಗ ಚಿಕನ್ ಸಾರನ್ನು ತಿನ್ನುವ ಸಮಯ. ಏನೋ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀವಿ. ರಸಮ್ ಥರ ಆಯ್ತಲ್ಲೋ ಸಂಜಿತು. ಚಿಕನ್ ರಸಮ್ ಮಾಡಿದ್ದೀವಲ್ಲ ಸಂಜಿತು. ವಿಯೆಟ್ನಾಮಿಗೆ ಬಂದಾಗ ಕಿಚನ್ ಇರುವಂಥ ಸರ್ವಿಸ್ ಅಪಾರ್ಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ ಆದಷ್ಟು ಅಷ್ಟೇ. ಈ ಕಡೆ ಅಲ್ಲ, ಈ ಕಡೆ ರೂಮು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ದನಾಂಗಿಂದ ಹೋ ಚಿ ಮಿನ್ ಸಿಟಿಗೆ ಬಂದ್ವಿ. ಸೊ ಹೋ ಚಿ ಮಿನ್ಗೆ ಬಂದಾಗ ಲೇಟ್ ಆಗೋಯ್ತು. ಇವತ್ತು ಒಂದು ದಿನ ಎಲ್ಲ ವೇಸ್ಟ್ ಆಗೋಯ್ತು. ಯಾಕಂದರೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಯಾಮಾರ್ಬಿಟ್ವಿ. ದನಾಂಗಿಂದ ಹೋ ಚಿ ಮಿನ್ ಮಾಡೋಕ್ಕೋಗಿ ಸುಮ್ಮನೆ ಬುಕ್ ಮಾಡಿಬಿಟ್ಟು ನೋಡಿದ್ರೆ ಅದು ಬೇರೆ ಏನೋ ಹುಯಿನೋ ಅದು ಯಾವುದೋ ಇನ್ನೊಂದು ಸಿಟಿ, ಅಲ್ಲಿಂದ ಬುಕ್ ಆಗ್ಬಿಟ್ಟಿತ್ತು. ಸೊ ಅಲ್ಲಿಂದ ಅಲ್ಲಿಗೆ 2 ಅವರ್ ಕಾರ್ ಜರ್ನಿ ಮಾಡಿ ಎಷ್ಟೊತ್ತು 4-5 ಅವರ್ ಕಾದು ಅಲ್ಲಿ ಫ್ಲೈಟ್ ಡಿಲೇ ಆಗಿ ಬರೋದು ಡಿಲೇ ಆಗಿ 7:30ಗೆ ಇಲ್ಲಿಗೆ ಬಂದು ಬಿಸಾಕಿದ್ರು ನಮ್ಮನ್ನ. ಇಲ್ಲಿ ಬರೋ ಚೆಕ್ ಇನ್ ಆಗೋ ಅಷ್ಟರಲ್ಲಿ ನಮ್ಮ ಹೋಟ್ಲಿಗೆ 8 ಗಂಟೆ ಆಗಿದೆ, ರಾತ್ರಿ 8-8:30. ಸೊ ಸೋಹೋ ಅಂತ ಇಲ್ಲಿ ಕಾಣಿಸ್ತಾ ಇದೆಯಾ ಬ್ರ್ಯಾಂಡು, ಅದು ಪಕ್ಕದಲ್ಲಿ ಏನೋ ಬರುತ್ತೆ ಅಪಾರ್ಟ್ಮೆಂಟ್ ಅಂತ. ಸೊ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ತೊಗೊಂಡಿದ್ವಿ, ಡಬಲ್ ಬೆಡ್ರೂಮು. ಅಲ್ಲಿ ಕಿಚನ್ ಎಲ್ಲ ಇರುತ್ತೆ. ಸೊ ಕಿಚನ್ನು, ವಾಷಿಂಗ್ ಮಿಷಿನು, ಫ್ರಿಜ್ಜು ಎಲ್ಲ ಇರುತ್ತೆ. ನಾವು ಅಡುಗೆ ಮಾಡ್ಕೊಳಕ್ಕೆ ಪ್ಲ್ಯಾನು ನಮ್ಮ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತೇ ಬಂದು ಲ್ಯಾಂಡ್ ಆಗಿದ್ದು ಲೇಟ್ ಆಗಿರೋದ್ರಿಂದ ಇವಾಗ ಹೋಗಿ ನಿಮಗೆ ಒಂದು ಟೂರ್ ತೋರಿಸ್ತೀವಿ ಯಾವ ಥರ ಬರುತ್ತೆ ರೂಮು ಅಂತ. ಪ್ಲಸ್ಸು ಅಲ್ಲಿ ಇವತ್ತು ನಮ್ಮ ಸಂಜಿತ್ ಅವರು ಅನ್ನ ಮತ್ತು ಚಿಕನ್ ಸಾರು ಮಾಡ್ತಾರಂತೆ. ಇಲ್ಲಿ ಸಿಗೋ ಇಂಗ್ರೀಡಿಯೆಂಟ್ಸು ಯಾವುದಿರುತ್ತೆ ಅಕ್ಕಪಕ್ಕ ಹುಡುಕಿ ಗ್ರಾಸರಿ ಸ್ಟೋರಲ್ಲಿ ಅದು ಯಾವ ಥರ ಅಡುಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಾವು ಎಕ್ಸೈಟ್ ಆಗಿದ್ದೀವಿ, ಯಾಕಂದರೆ ಆಚೆ ತುಂಬ ಖರ್ಚು ಮಾಡಿಬಿಟ್ಟಿದ್ದೀವಿ. ಮನೆ ಅಡುಗೆ ಮಾಡ್ಕೊಂಡು ತಿಂದರೆ ಕಮ್ಮಿ ಉಳಿಯುತ್ತೆ, ಸ್ವಲ್ಪ ಬಚಾವಾಗುತ್ತೆ ಅಂತ. ಸೊ ಬನ್ನಿ ಫಸ್ಟು ರೂಮ್ ಟೂರ್ ನೋಡೋಣ. ನಮ್ಮದು 18ನೇ ಫ್ಲೋರಲ್ಲಿದ್ದೀವಿ. ಕೀ ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನು ಟ್ಯಾಪ್ ಮಾಡಿ ಒತ್ತಿದ್ರೆ ಮಾತ್ರ ಹೋಗುತ್ತೆ. ಆ ಫ್ಲೋರ್ಗೆ ಕೀ ಕಾರ್ಡ್ ಮಾತ್ರ ವರ್ಕ್ ಆಗುತ್ತೆ, ಬೇರೆ ಫ್ಲೋರ್ಸ್ಗೆಲ್ಲ ಹೋಗೋಕ್ಕಾಗಲ್ಲ. ಸೊ ಟೋಟಲ್ 34 ಫ್ಲೋರ್ಸ್ ಇದೆ ಈ ಬಿಲ್ಡಿಂಗಲ್ಲಿ. ರಾಕೆಟ್ ಥರ ಹೋಗ್ತದೆ, ರಾಕೆಟ್ ಥರ. ಸಂಜು ನೋಡ್ರಿ ಲಿಫ್ಟು ನಮ್ಮದು ಅಲ್ಲಿ ಡೋರ್ ಓಪನ್ ಆಗೋಕ್ಕೆ 5 ನಿಮಿಷ. ಎಲ್ಲಿ ಹೇಳಿ, ಅಲ್ಲೊಂದು ಹೋಟ್ಲ್ ಐತಲ್ಲ ಸರ್. ನಮ್ಮದು ರೂಮ್ 18C18.01. ಕಾರ್ಡ್ ಇಲ್ಲ ಅಂದರೆ ಪಾಸ್ವರ್ಡ್ ಕೂಡ ಹಾಕ್ಬೋದು, ಅದೆಲ್ಲ ಮೆಸೇಜಲ್ಲಿ ಬಂದುಬಿಟ್ಟಿರುತ್ತೆ ನಾವು ಯಾವ ಬುಕ್ ಮಾಡಿದಾಗೆ ನಮ್ಮ ವಾಟ್ಸಪ್ಗೆ. ಸೊ ಎಂಟ್ರಿ ಆಗಿದ ತಕ್ಷಣ ಇಲ್ಲೇ ಕಿಚನ್ ಇದೆ. ಇಲ್ಲೇ ಕಿಚನ್ನು, ಇಲ್ಲೆಲ್ಲನೂ ಕಟಿಂಗ್ ಟೇಬಲ್ಲು, ಚಾಕು, ಕತ್ರಿ, ಸ್ಪೂನ್ಸು ಮತ್ತು ಸೌಟು ಇದೆಲ್ಲ ಇದೆ. ಓವನ್ ಇದೆ, ರೈಸ್ ಕುಕ್ಕರ್ ಇದೆ, ಎಲೆಕ್ಟ್ರಿಕ್ ಕೆಟಲ್ ಇದೆ ಮತ್ತು ಎಲೆಕ್ಟ್ರಿಕ್ ಸ್ಟವ್ ಇದೆ. ಎಲ್ಲ ಅಡುಗೆ ಮಾಡ್ಬೋದು. ಆಮೇಲೆ ಸಿಂಕು, ವಾಷಿಂಗು, ಇಲ್ಲೆಲ್ಲರೂ ಕಟ್ಲರೀಸು, ಕೆಳಗಡೆ ಎಲ್ಲ ಪಾತ್ರೆಗಳಿದೆ. ಪಾತ್ರೆ, ದೊಡ್ಡ ಪ್ಲಾಸ್ಟಿಕ್ ಬೌಲು, ಪ್ಯಾನು ಎಲ್ಲ ಇದೆ. ಸಾಕು ಒಂದು ರೈಸು ಮತ್ತು ಇದು ಮಾಡೋದಕ್ಕೆ ಚಿಕನ್ ಸಾರು. ಡೈನಿಂಗ್ ಟೇಬಲ್ ಕೂಡ ಇಲ್ಲೇ ಇದೆ, ಪುಟಾಣಿದು. ಈ ಕಡೆ ಫ್ರಿಜ್ಜು, ದೊಡ್ಡದಾದ ಫ್ರಿಜ್ಜು, ಡಬಲ್ ಡೋರು, ಮೇಲ್ಗಡೆ ಐಸ್ ಬಾಕ್ಸಲ್ಲೆಲ್ಲ ಆಲ್ರೆಡಿ ಐಸ್ ಇದೆ. ಇದು ಯಾವ ಕಾಲದ ಐಸೋ ಗೊತ್ತಿಲ್ಲ, ಬಟ್ ನಾವು ಯೂಸ್ ಮಾಡಲ್ಲ. ಈ ಕಡೆ ಲಿವಿಂಗ್ ಏರಿಯಾ, TVs ಇದೆ, ದೊಡ್ಡದಾದ 50 ಇಂಚ್ ಸ್ಯಾಮ್ಸಂಗ್ TV, ಸ್ಯಾಮ್ಸಂಗ್ ಸ್ಪೀಕರ್ ಇದೆ, ಟೀಪಾಯ್ ಇದೆ, ಸೋಫಾ ಇದೆ, ಇಲ್ಲಿ AC ಇದೆ. ಆಮೇಲೆ ಬಾಲ್ಕನಿ, ಪುಟ್ಟದಾದ ಬಾಲ್ಕನಿನಲ್ಲಿ 2 ಚೇರು. ವಾಷಿಂಗ್ ಮಿಷಿನ್ ಕೂಡ ಇದೆ ಬಾಲ್ಕನಿನಲ್ಲಿ. ಮೇಲ್ಗಡೆ ಬಟ್ಟೆ ಒಣಗಾಕೋಕ್ಕೆ ಹ್ಯಾಂಗರ್ ಕೂಡ ಇದೆ. ಮಿರರ್ ಗತಿ ಇಲ್ಲಿ ಮಿರರ್ಗಳೇ ಇಲ್ಲ ಇಲ್ಲಿ ರೂಮಲ್ಲಿ. 2 ರೂಮು, ಈ ಕಡೆ ಒಂದು, ಆ ಕಡೆ ಒಂದು ರೂಮು. ಇಷ್ಟೇ, ಫೋಟೋದಲ್ಲಿ ದೊಡ್ಡದಾಗಿ ಕಾಣಿಸ್ತಾಯಿತ್ತು, ಬಟ್ ಇಲ್ಲಿ ಚಿಕ್ಕದಾಗೆ ಒಂದು ರೂಮು, ಕಿಡ್ಸ್ ರೂಮ್ ಬರುತ್ತಲ್ಲ ಆ ಥರ. ವಾರ್ಡ್ರೋಬು, AC, ಇಲ್ಲೂ AC, ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ. ಆ ಕಡೆ ರೂಮು ಆಲ್ರೆಡಿ ಬಟ್ಟೆ ಎಲ್ಲ ಇಟ್ಟಿದ್ದೀವಿ. ಮತ್ತು ಇದು ಕಾಮನ್ ಬಾತ್ರೂಮ್. ಇದೊಂದು ನಾವು ಯಾಮಾರ್ಬಿಟ್ವಿ, 2 ಬಾತ್ರೂಮ್ ಇಲ್ಲ, ಕಾಮನ್ ಬಾತ್ರೂಮ್. ಇದೆಲ್ಲ ಉಲ್ಟಾ ಸ್ವಿಚ್ಚು. ಇದು ಆಫು, ಇದು ಆನು, ಮೇಲ್ಗಡೆ ಆನು. ಇದು ಗೀಝರ್ದು. ಓಪನ್ ಮಾಡಿದ್ರೆ ಮಾಮೂಲಿ ಟಾಯ್ಲೆಟ್, ಸಿಂಪಲ್ ಆದ ಟಾಯ್ಲೆಟ್ರೀಸು ಎಲ್ಲ ಇಟ್ಟಿರ್ತಾರೆ, ಶಾಂಪು ಗಿಂಪು ಎಲ್ಲ ಅಷ್ಟೇ. ಇದರಲ್ಲೇನು ಹೇಳೋವಂಥದ್ದಿಲ್ಲ. ಈಗ ಹೊಟ್ಟೆ ಹಸಿತೈತೆ, ಒಂದು ಶೂಟಿಂಗ್ ಮಾಡಬೇಕು ಫುಡ್ ಸ್ಟ್ರೀಟ್ದು, ಅದನ್ನು ಮಾಡ್ತೀವಿ. ಆಮೇಲೆ ಇಲ್ಲಿ ಬಂದು ಕುಕಿಂಗ್ ಮಾಡ್ತೀವಿ. ಆ ಕುಕಿಂಗ್ ವಿಡಿಯೋ ಮತ್ತು ಈ ಟೂರ್ ವಿಡಿಯೋ ಒಟ್ಟಿಗೆ ಬರುತ್ತೆ, ಆ ವಿಡಿಯೋ ಸಪ್ರೇಟಾಗಿ ಬರುತ್ತೆ. ಸೊ ಒಂದು ಸಣ್ಣ ಬ್ರೇಕ್ ನಂತರ ಈಗ ಆಚೆ ಹೋಗಿ ಗ್ರಾಸರೀಸ್ ಎಲ್ಲ ತರಬೇಕು. ಅವರಿಬ್ಬರು ಆರಾಮಾಗಿ ಕೂತವ್ರೆ, ಹೋಗಿ
ಸಾಮಾನು ತಂದು ಬರ್ತೀವಿ ಅಡುಗೆ ಮಾಡೋಣ. ಬನ್ನಿರಿ, ಎದೊಳಿ. ಸರಿ ಸಂಜಿತು, ಕೋಳಿಗಳು ಸಿಗ್ತಾವ? ಕೋಳಿ ಸಿಗುತ್ತೆ. ಫಾರಮ್ ಸಿಗ್ತದ, ನಾಟಿ ಸಿಗ್ತದ? ನಾಟಿ ಸಿಗಲ್ಲ, ಫಾರಮ್ ಸಿಗ್ಬೋದು. ದೊಡ್ಡದು ಸಿಗುತ್ತಾ, ಚಿಕ್ಕ ಸಿಗುತ್ತಾ? ನೋಡುವ ಒಂದು ಒಳ್ಳೆ ಲೋಕಲ್ ವಿಯೆಟ್ನಾಂ ಕೋಳಿನಾ? ಕೋಳಿ ನಾಟಿ ಕೋಳಿ ಸಿಕ್ಕಿದ್ರೆ ವಿಯೆಟ್ನಾಂ ನಾಟಿ ಕೋಳಿ ಬೇಕಾ? ಸರಿ ಬನ್ನಿ ನೋಡೋಣ. ಚಿಕನ್ನು ತೊಗೊಳೋಣ ಅಂತ. ಬರೀ ವಿಂಗ್ಸು ಈ ಥರ ಇದೆ. ನಮ್ಗೆ ಬೇಕಾಗಿರೋ ಚಿಕ್ಕ 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 ಪೀಸ್ ಎಲ್ಲ ಇಲ್ಲ, ಇದೆಲ್ಲ ದಪ್ಪ ದಪ್ಪ ಪೀಸ್ಗಳು. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಎಲ್ಲ ಇಷ್ಟು ದೊಡ್ಡ ದೊಡ್ಡ ಪೀಸ್ ಇರುತ್ತೆ. ಖಾರದ ಪುಡಿ, ಅರ್ಶಿನ ಪುಡಿ, ಪೆಪ್ಪರ್ ಬೇಕಾ? ಪೌಡರ್ ಇದೆಯಾ? ಪೆಪ್ಪರ್ ಪೌಡರ್ ಅದೇ. ಪೆಪ್ಪರ್ ಪೌಡ್ರು, ಉಪ್ಪು, ಮೇಲೆ ಪಿಂಕ್ ಸಾಲ್ಟ್ ಇದೆ. ನಾರ್ಮಲ್ ಉಪ್ಪು ಸಾಕು. ಅಷ್ಟೊಂದು ಬೇಕಾ? ಚಿಕ್ಕ ಇಲ್ಲಿ ತಗೋ ತಗೋ ತಗೋ. 5,000 ಅಂತ. 5,000. ಹಾಂ ತಗೋ ತಗೋ. ದಬಾ ಬನ್ನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ಸಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೆಕೆಂಡು ಲಿಂಕ್ ಫೋನು ಸಾಲ್ಟಾ ಸೆಕೆಂಡ್? ಸಾಲ್ಟ್ ಕಡೆ ಟ್ರಾನ್ಸ್ಲೇಟ್ ಮಾಡೋಕ್ಕ ಡ್ರೈ ಸಾಲ್ಟ್ ಅದೇ ಹೇಳಿಲ್ವಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ವೇನ್ರಿ? ಕೇಳ್ರಿ ಅಣ್ಣ. ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಎತ್ಕೊಂಡೆ ಒಂದು ಪೌಡರ್ ಇದೆ. ಜಿಂಜರ್ ಪೌಡ್ರ್ ಒಂದು, ಗಾರ್ಲಿಕ್ ಪೌಡ್ರ್ ಇದೆ ನೋಡಿ ಹಿಂದೆ. ಇಲ್ಲ ಲೆಮನ್, ಇದು ಆನಿಯನ್ ಪೌಡ್ರ್. ಗಾರ್ಲಿಕ್ ಇರುತ್ತೆ ನೋಡು. ಓಕೆ, ಎಣ್ಣೆ ಬೇಕು. ಎಕ್ಸ್ಟ್ರಾ ವರ್ಜಿನ್ ಎಲ್ಲ ಕಣ. ಕಡಲೆಕಾಯಿ ಎಣ್ಣೆ ಹಾಕೋಣ. ಕನ್ಫ್ಲೋರ್ ಎತ್ಕೊಂಡೆ ಚಿಕ್ಕದು ಸಾಕಲ್ಲ ಇದು? ಸಾಕು ಜಾಸ್ತಿನ ಆಯ್ತು. ನಾಳೆ ಬಿರಿಯಾನಿ ಮಾಡೋಕ್ಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಅಕ್ಕಿ. ಇದೆಲ್ಲ ಸ್ಟಿಕ್ಕಿ ರೈಸು ಅವ್ರದ್ದೆಲ್ಲ ಇದೆ. ಈ ಕಡೆ ಎಲ್ಲ ಬಾಸ್ಮತಿ ಇದೆ. ಎಲ್ಲ ದೊಡ್ಡ ದೊಡ್ಡ ಪ್ಯಾಕೆಟ್ ಇದೆ. ದೊಡ್ಡ ನಾರ್ಮಲ್ ಅಕ್ಕಿಗಳು ಅಂತ ಕಾಣಿಸ್ತಾ ಇದೆ. ಚಿಕ್ಕ ಪ್ಯಾಕೆಟ್ ನಮಗೆ ಕಾಣಿಸ್ತಾ ಇಲ್ಲ. ಎಲ್ಲ ಶಾಪಿಂಗ್ ಆಯಿತು. ಟೋಟಲ್ಲು 3.5 ಲಕ್ಷಕ್ಕೆ ಶಾಪಿಂಗ್ ಮಾಡಿದ್ದೀವಿ. 3.5 ಲಕ್ಷಕ್ಕೆ ಅನ್ನ ಮತ್ತು ಚಿಕನ್ ಸಾರು ಮಾಡೋದಕ್ಕೆ. ನಮ್ಮ ಕರೆನ್ಸಿನಲ್ಲಿ ಇದು ಜಸ್ಟ್ 1,100 ರೂಪಾಯಿ. ಮೊನ್ನೆ ಎಲ್ಲ ಬರೀ ಒಂದೊಂದು ಬಿರಿಯಾನಿಗೆ 1.5 ಲಕ್ಷ ಖರ್ಚು ಮಾಡ್ತಾಯಿದ್ವಿ. ಇದನ್ನು ಮೊನ್ನೆಯಿಂದನೇ ಮಾಡಿದ್ರಿ ಎಷ್ಟು ದುಡ್ಡು ಉಳಿಸ್ಬೋದಾಗಿತ್ತು. ಯಾಕಂದರೆ ಅಲ್ಲಿ ಅಪಾರ್ಟ್ಮೆಂಟಲ್ಲಿ ನಮ್ಗೆ ಕಿಚನ್ ಇರಲಿಲ್ಲ, ಇಲ್ಲಿ ಕಿಚನ್ ಇದೆ, ಅಷ್ಟೇ ಡಿಫ್ರೆನ್ಸ್. ವಿಯೆಟ್ನಾಮಿಗೆ ಬಂದಾಗ ಕಿಚನ್ ಇರೋಂಥ ಸರ್ವಿಸ್ ಅಪಾರ್ಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ ಆದಷ್ಟು ಅಷ್ಟೇ. ಈ ಕಡೆ ಅಲ್ಲ, ಈ ಕಡೆ ರೂಮು ಓರಿ ಹಾಗೆ ಅದೇ ಬಿಲ್ಡಿಂಗ್ ಕಡ. ಏನಾಯಿತು, ಒಂದು ಶಾಪಿಂಗ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋದ್ರಲ್ಲ ಈ ದೇಶದಲ್ಲಿ. ಹೆಂಗೆ ನೀವು ಮನೇಲೆಲ್ಲ ಕ್ಯಾಮ್ರಾ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಎಷ್ಟಾಯ್ತು ಅಂತ. ಕರೆಕ್ಟ್ ನಂಬರು 3,56,822. 3,50,000 ರೂಪಾಯಿ. ಅವ್ರ ಕಾಸು, ನಮ್ಮ ಕಾಸಲ್ಲ. ನಮ್ಮ ಕಾಸು 1,000 ರೂಪಾಯಿ ಅಷ್ಟೇ. ಸೊ ಇದೇ ಸಾಮಾನು ತಂದಿದ್ದು. ಎಲ್ಲ ನೀಟಾಗಿಡಿ. ವಾಟ್ರ್ ಬಾಟ್ಲ್ ಆಚೆನೇ ಎಲ್ಲ ನೀರಲ್ಲಿ ಇದು ಫ್ರಿಜ್ಜಲ್ಲಿ ಇಕ್ತಾರ ನೋಡಿ. ಸರಿ, ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಹೆಚ್ಚಬೇಕು, ಹೆಚ್ಚಕ್ಕೇನು ಜಾಸ್ತಿ ಇಲ್ಲ. ಎಲ್ಲ ಇಷ್ಟಿಟ್ಟು ಇರೋದು. ಒಂದೇ ಬಿಟ್ಟು 2 ಈರುಳ್ಳಿ, 2 ಇದು ಅಷ್ಟೇ. ಅದೇನು ಮಾಡ್ತೀವೋ ಗೊತ್ತಿಲ್ಲ. ಅದು ಹೆಂಗಿರುತ್ತೋ, ಅವ್ರ ಖಾರದಲ್ಲಿ ಖಾರ ಇರುತ್ತೋ, ಉಪ್ಪಲ್ಲಿ ಉಪ್ಪಿರುತ್ತೋ ಏನೂ ಗೊತ್ತಿಲ್ಲ. ಒಂದೊಂದೇ ನೆಕ್ಕಿ ಹೆಂಗಿದೆ ನಮ್ಗೆ ಬೇಕಾದಂಗೆ ಹಾಕ್ಬೇಕು. ತುಂಬ ಸಾರು ಥರ ಆಗಲ್ಲ, ಗುಂಚು ಥರ ಆಗುತ್ತೆ ಅಷ್ಟೇ. ನೀರು ಜಾಸ್ತಿ ಉಯ್ರಿ, ಸಾರು ಬೇಕು ನನಗೆ. ಈಗ ಸ್ಟಾರ್ಟ್ ಮಾಡೋಣ ಪ್ರಿಪ್ರೇಷನ್. ಸೊ ಎಲ್ಲ ತರಕಾರಿ ಇದೆಲ್ಲ ಕಟ್ ಮಾಡಾಯಿತು. ಸಂಜಿತ್ ಅವ್ರು ರೆಡಿಯಾಗಿ ನಿಂತವ್ರೆ. ಇನ್ನೇನು ಆ್ಯಕ್ಷನ್ ಹೇಳೋದು ಒಂದೇ ಬಾಕಿ. ಎಲೆಕ್ಟ್ರಿಕ್ ಸ್ಟವ್ ಆಪ್ರೇಟ್ ಮಾಡೋಕ್ಕೆ ಬರುತ್ತಾ? ಸರಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟು ಅಲ್ಲೊಂದು ಪಾತ್ರೆ ಇತ್ತು. ಆ ಪಾತ್ರೆ ಎತ್ಕೊಂಡಿದ್ದೀವಿ. 1 kg ಚಿಕನ್ ಮಾಡಬೇಕು ಸಾರು. ಅದಕ್ಕೋಸ್ಕರ ಸಾಕಾ 3ಕ್ಕೆ. ಫಸ್ಟು ಎಣ್ಣೆ ಹಾಕೊಬೇಕು. ಎಣ್ಣೆ ಕಾದಿದೆ. ಅದಕ್ಕೆ ಮೊದಲು ಏನದು ಹಸಿಮೆಣಸಿನಕಾಯಿ ಸಿಡಿಯುತ್ತೆ. ಅದು ನೆಕ್ಸ್ಟೇ ಬೇರೆ ಹಾಕು ಈರುಳ್ಳಿ ಟಕ್ಕತ್ತ. ನೆಕ್ಸ್ಟು ಶುಂಠಿ ಆಯಿತು. ನೆಕ್ಸ್ಟು ಬೆಳ್ಳುಳ್ಳಿ, ಚಾಪ್ಡ್ ಗಾರ್ಲಿಕ್, ಚಾಪ್ ಜಿಂಜರ್ ಚೆನ್ನಾಗಿ ಫ್ರೈ ಮಾಡಬೇಕು. ಪೇಸ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು, ಬಟ್ ಇಲ್ಲಿ ಪೇಸ್ಟ್ ಮಾಡೋ ಉಪಕರಣಗಳಿಲ್ಲ. ನೆಕ್ಸ್ಟು
ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಸ್ಟವ್ ಸ್ವಲ್ಪ ಸ್ಲೋ ಮಾಡ್ಕೋ ಹರ್ಷವರ್ಧನ್. ನಮ್ದು ಯಾವುದೋ ಇದು ಚೈನೀಸ್ದು ಸ್ಟವ್, ಇದು ಸೌಟ್ ಇರೋದು ಇಲ್ಲಿ. ಈಗ ಚಿಕನ್ ಹಾಕುವ ಸಮಯ. 1 kg ಚಿಕನ್, ದಪ್ಪ ಪೀಸಸ್ ಐತಿ ಎಲ್ಲನೂ. ಇಲ್ಲಿ ನಮಗೆ ಬೇಕಾದಂಗೆ ಒಡ್ಸ್ಕೊಂಬರೋಕ್ಕಾಗಲ್ಲ ನಮ್ಮ ದೇಶ ಥರ. ಈಗ ಚಿಕನ್ನ ಚೆನ್ನಾಗಿ ಹುರ್ಕೊಬೇಕು. ನೆಕ್ಸ್ಟು ಇಂಗ್ರೀಡಿಯೆಂಟ್ ಉಪ್ಪನ್ನು ಹಾಕಿ ಸಂಜಿತ್ ಅವರೇ. ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಸ್ವಲ್ಪ ಬೇಕಾಗುತ್ತೆ ಅನಿಸುತ್ತೆ, ಯಾಕಂದರೆ ಇಲ್ಲಿ ನಾವು ಉಪ್ಪೇ ಇಲ್ಲ. ಇನ್ನೊಂದು ಸ್ಪೂನು, ಅಷ್ಟೊಂದು ಬೇಡ, ಸ್ವಲ್ಪ ಹಾಕಿ ಅದರಲ್ಲಿ. ನೋಡೋಣ ಲಾಸ್ಟ್ ರಿಸಲ್ಟ್ ಏನಾಗುತ್ತೆ ಅಂತ. ಈಗ ಅರ್ಧ ಬೆಂದಿದೆ ಚಿಕನ್ನು. ಇವಾಗ ಖಾರ ಹಾಕ್ಕೊತಾ ಇದ್ದೀವಿ, ಖಾರದ ಪುಡಿ. ಸಂಜಿತು ಟೇಸ್ಟ್ ಮಾಡಿ ಹಾಕಿ. ಖಾರ ಅವ್ರದ್ದು ಚಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಸಾಕು 2 ಸ್ಪೂನ್ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಉದುರಿಸಿ ಸಂಜಿತು. ಒಂದು ಸ್ವಲ್ಪ ಹಾಕಿ, ಹಾಕ್ಬಿಟ್ಟು ಸಂಜಿತು. ಪೆಪ್ಪರ್ ಹಾಕಿ ಸಂಜಿತು, ಹಂಗೆ ಪೆಪ್ಪರ್ ಹಾಕಿ ಸಾಕ್ಬಿಡಿ. ಚೆನ್ನಾಗಿ ಅಲ್ಲಾಡಿಸಿ. ಸೊ ಸೈಡಲ್ಲಿ ಗ್ಯಾಪಲ್ಲಿ ನಾವು ಆಮ್ಲೆಟ್ ಮಾಡ್ತಾಯಿದ್ದೀವಿ. ಒಂದು 4 ಮೊಟ್ಟೆ ಬೇಯಿಸೋಕೆ ಹಾಕಿದ್ದೀವಿ ಅಲ್ಲಿ ಪಕ್ಕದಲ್ಲಿ ಕೆಟಲಲ್ಲಿ. ಇದೆಲ್ಲ ಮಾಡಿಕೊಂಡು ಅನ್ನ ಮಾಡಬೇಕು. ಅನ್ನ ಆಗಿದೆ, ಆಲ್ಮೋಸ್ಟ್ ಆಗ್ಬಿಟ್ಟಿದೆ ಅಲ್ಲ ರೀ. ಅನ್ನ ಆಗಿದೆ, ನೀಟಾಗಿ ಸರ್ವ್ ಮಾಡ್ಕೊಂಡು ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಬಡ್ಸ್ಕೊಂಬಿಡೋಣ ನೀಟಾಗಿ. ಫಸ್ಟು ಅನ್ನ ಪರವಾಗಿಲ್ಲ, ನೀಟಾಗಿ ಮಾಡೋರೆ ಸಂಜಿತ್ತು. ಅನ್ನ ಸಾರು ತಿಂದು 3 ದಿವಸ ಆಯಿತು. ಏನೋ ಒಂಥರ ಮಜಾ ಅನ್ನ ನೋಡ್ತಾಯಿದ್ರೆ. ಈಗ ಚಿಕನ್ ಸಾರನ್ನು ತಿನ್ನುವ ಸಮಯ. ಏನೋ ಒಂದು ತಕ್ಕ ಮಟ್ಟಿಗೆ ಮಾಡಿದ್ದೀವಿ. ರಸಮ್ ಥರ ಆಯ್ತಲ್ಲೋ ಸಂಜಿತು. ಚಿಕನ್ ರಸಮ್ ಮಾಡಿದ್ದೀವಲ್ಲ ಸಂಜಿತು. ಏನೋ ಒಂದು ದೇಶದಲ್ಲಿ, ಬೇರೆ ದೇಶದಲ್ಲಿ ಪಾಲಿಗೆ ಬಂದಿದ್ದು ಪಂಚಾಮೃತ. ಧನಿಯಾ ಪುಡಿ ಹಾಕಿಲ್ಲ, ಏನು ಹಾಕಿಲ್ಲ, ಏನೋ ಒಂದು ಸರ್ಕಸ್ ಮಾಡಿದ್ದೀವಿ. ಟೇಸ್ಟ್ ಮಾಡುವ. ವಿಯತ್ನಾಮಲ್ಲಿ ಅನ್ನ ಸಾರು. ಏನೋ ಒಂದು ಮಾಡಿದ್ದೀವಿ, ಚೆನ್ನಾಗಿ ಬಂದೈತೆ. ಬರೀ ಖಾರದ ಪುಡಿ ಟೊಮಾಟೊ ಇಷ್ಟೇ ಯೂಸ್ ಮಾಡಿರೋದು. ಉಪ್ಪು ಖಾರ ಇದ್ದರೆ ಏನು ಬೇಕಾದ್ರೂ ಅಡುಗೆ ಮಾಡ್ಬೋದು. ಅದಕ್ಕಿದೆ ಎಕ್ಸಾಂಪಲ್ಲು. ಬಜೆಟ್ ಫ್ರೆಂಡ್ಲಿ, ಹೊಟ್ಟೆ ತುಂಬ ಊಟ. ಇನ್ನು ನಮ್ಮ ಧನಿಯಾ ಪುಡಿ, ಯಾವ ಸಾಂಬಾರು ಪುಡಿ ಈ ಥರದ್ದು ಏನೋ ಸಿಕ್ಬಿಟ್ಟಿದ್ರೆ ಇನ್ನೂ ಸಾಕಾಗಿರೋದು. ಒಂಥರ ಟೊಮೊಟೊ ಚಿಕನ್ ಸಾರು ಅಂತ ಹೇಳ್ಬೋದು. ಟೇಸ್ಟ್ ಇದೆಯಾ? ಚೆನ್ನಾಗಿದೆಯಾ? ಚಿಕನ್ ಅಂತೂ ಇಲ್ಲಿ ಟೆಂಡರ್ ಚಿಕನು, ಅದು ಅಲ್ಲದೆ ಬೋನ್ಲೆಸ್ಸು ಪೀಸಸ್ಸು. ಅರ್ಧ kg ಬೋನ್ಲೆಸ್ ತೊಗೊಂಡಿದ್ವಿ, ಅರ್ಧ kg ಇದು ವಿಂಗ್ಸ್ಗಳು ತೊಗೊಂಡಿದ್ವಿ. ಸಕ್ಕತ್ ಬೆಂದೋಗಿದೆ, ನನಗೆ ಮುರಿಯೋಕ್ಕೆ ಆಯ್ತಲ್ಲ ನೋಡಿ. ಇದೆಲ್ಲ ಬೋನ್ಲೆಸ್ ಪೀಸಸ್ಸು. ಇಲ್ಲಿ ಹೋಗಿದೆ. ಸಂಜು ಬೇಗ ಬನ್ನಿ, ನೀವು ತಿಂದಿರೋದು ಬೇಗ, ನೀವು ಮಾಡಿರೋದು ನೀವೇ ತಿಂದು ಹೇಳಿಲ್ಲ ಅಂದರೆ ಹಂಗೆ ತಿಂದ್ಬಿಟ್ಟು ಹೇಳಿ ಪಟ್ಟ ಅಂತ ಹೇಳ್ಬೇಕು ಬೇಗ.
ಮಾಡಿಲ್ಲ, ಹರ್ಷ ಮಾಡಿದ್ದು. ಹರ್ಷ ಮಾಡಿದ ಹೆಂಗೆ ತಿನ್ನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಮಾತೇ ಬತ್ತಲ್ವಾ? ಇದು ಮುಂಚೆ ಮಾಡ್ಕೊಂಡು ತಿಂದಿದ್ರೆ ಹೆಂಗಿರೋದು, ಎಷ್ಟೊಂದು ಮಿಕ್ಸ್ಬೋದಾಯಿತು, ಎಷ್ಟೊಂದು ಲಕ್ಷ ಕೋಟಿ ಮಿಕ್ಸ್ಬೋದಾಯಿತು ಅನಿಸ್ತಾ ಇಲ್ವಾ? ಎಷ್ಟು ಕೋಟಿ ಖರ್ಚು ಮಾಡ್ತೀವಿ, ಎಷ್ಟು ಕೋಟಿ ಖರ್ಚು ಮಾಡಿದ್ದೀವಿ ನಾವು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.